Hello guys, welcome back to my channel. ನಾನಿವಾಗ ಏನು ಮಾಡ್ತಿದ್ದೀನಿ ಅಂದರೆ ನಾನಿವಾಗ ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಇವಾಗ ಏನೇನಂತ ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ನಾನು ಆಮೇಲೆ ಸಿಗ್ತೀನಿ. ಹಲೋ, ಹಾಯ್. ಈರುಳ್ಳಿ ಮತ್ತು ಟೊಮೆಟೊ ಆ್ಯಂಡ್ ಇಲ್ಲಿ ರುಬ್ಬೋದಕ್ಕೆ ಅಂತ ಚಕ್ಕೆ, ಲವಂಗ, ಮೆಣಸು ಮತ್ತು ಪುದೀನ, ಕೊತ್ತಂಬರಿ, ಆನಿಯನ್, ಟೊಮೆಟೊ ಇಷ್ಟು ಹಾಕಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಇಷ್ಟು ಹಾಕಿ ಇವಾಗ ರುಬ್ಕೊಬೇಕು. ಇದನ್ನು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ. ಸೊ ಇದು ರುಬ್ಕೊಂಡ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಗಾಯ್ಸ್, ಇವಾಗ ಮಸಾಲೆ ರೆಡಿಯಾಗಿದೆ. ಸೊ ನೆಕ್ಸ್ಟ್ ನಾನು ಇವಾಗ ಚಿಕನ್ ಬೇಯಿಸ್ಕೊಳ್ಬೇಕು. ಆ್ಯಂಡ್ ಇವಾಗ ಪುದೀನ, ಆನಿಯನ್ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀವಿ. ಸೊ ಇದು ಇವಾಗ ಬ್ರೌನ್ ಆನಿಯನ್ ಚೆನ್ನಾಗಿ ಇದಾಗಬೇಕು, ಆಯಿಲಲ್ಲಿ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ನಾವು ಚಿಕನ್ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀವಿ. ಓಕೆ ಗೈಸ್, ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಸೊ ಗೈಸ್, ಇವಾಗ ಚಿಕನ್ ಮಿಕ್ಸ್ ಮಾಡ್ಕೊಂಡಾಗಿದೆ ಇದಕ್ಕೆ. ಸೊ ಇದಕ್ಕೆ ಇವಾಗ ಚಿಕನ್ ಸ್ವಲ್ಪ ಬೇಯಿಸೋದಕ್ಕೆ ಕೊಡೋಣ. ನಾನಿವಾಗ ಇದಕ್ಕೆ ಟೊಮೆಟೊ ಬೇಯಬೇಕಲ್ವಾ, ಅದಕ್ಕೆ ಚಿಕನ್ ಜೊತೆ ಚೆನ್ನಾಗಿ ಬೇಯುತ್ತೆ ಅಂತ. ಅದು ಟೇಸ್ಟ್ ಆಮೇಲೆ ಇದಾಗಬೇಕು ಅಂತ ಬೇಯಬೇಕಲ್ವ, ಚಿಕನ್ ಜೊತೆಗೆ ಟೇಸ್ಟ್ ಅದು ಹಿಡಿಬೇಕಲ್ವ. ಸೊ ಅದಕ್ಕೆ ಗಾಯ್ಸ್, ಇವಾಗ ಚಿಕನ್ ಬೆಂದಿದೆ, ಫುಲ್ ನೀರು ಬಿಟ್ಕೊಂಡಿದೆ. ಇವಾಗ ನಾವು ಆವಾಗಲೇ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಇವಾಗ ಇದಕ್ಕೆ ಆ್ಯಡ್ ಮಾಡೋಣ. ಸೊ ಇವಾಗ ಮಸಾಲೆ ಆ್ಯಡ್ ಮಾಡ್ತಾಯಿದ್ವಿ. ಆವಾಗಲೇ ರುಬ್ಬಿಟ್ಕೊಂಡಿರೋಂಥ ಗ್ರೀನ್ ಮಸಾಲೆ ಇದು. ಮಟನ್ ಮಸಾಲೆ ಆ್ಯಡ್ ಮಾಡಿದ್ದೀವಿ ಬಿಕಾಸ್ ಆಫ್ ಟೇಸ್ಟ್ಗೆ. ಚಿಲ್ಲಿ ಪೌಡರ್ ಹಾಕೋಣ. ಖಾರ ಇರುತ್ತೆ, ಹಸಿಮೆಣಸಿನ್ಕಾಯಿ ಅದೆಲ್ಲನೇ ಹಾಕಿದ್ದೀವಿ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಗೈಸ್. ನಿಮ್ಮ ಮಗಳು ಅಡುಗೆ ಮಾಡ್ತಿರೋದಕ್ಕೆ ಏನೆಲ್ಲಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗುತ್ತೆ. ಮಕ್ಕಳು ಇದೇ ಥರ ಮಾಡಬೇಕು ಅಂತ ನಮಗೂ ಇಷ್ಟ ಆಗುತ್ತೆ. ಮಾಡಿಕೊಟ್ರೆ ನಮಗೂ ಒಂಥರ ಖುಷಿ ಅಲ್ವಾ. ಮಕ್ಕಳು ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು. ಓಕೆ, ಡನ್. ಗೈಸ್, ಇವ್ರು ಯಾರಂತ ಗೊತ್ತಾ ನಿಮಗೆ? ಇವರು ನಮ್ಮ ಅಮ್ಮ. ನಮಸ್ಕಾರ. ಇದೇ ಥರ ನಮ್ಮ ಮಗಳಿಗೆ ಒಳ್ಳೆಯದು ಮಾಡ್ತಾ ಇರ್ರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮಗಳಿಗೆ ಇದೇ ಥರ ಪ್ರೋತ್ಸಾಹ ಮಾಡ್ತಾ ಇರ್ರಿ. ಓಕೆ, ನಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೀವಿ. ಆಮೇಲೆ ಕರಿಬೇವು ಹಾಕ್ತಿದ್ದೀವಿ. ನಾವು ಲಾಸ್ಟಲ್ಲಿ ಹಾಕ್ತೀವಿ ಗೈಸ್, ಸ್ವಲ್ಪ ಅದು ಫ್ಲೇವರ್ ಕೊಡುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಾ ಇದ್ದೀವಿ. ಹಲೋ ಗಾಯ್ಸ್, ಇವಾಗ ಚಿಕನ್ ಗ್ರೇವಿ ರೆಸಿಪಿ ರೆಡಿಯಾಗಿದೆ. ಸೊ ಇವಾಗ ತಿಂದ್ಬಿಟ್ಟು ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಗಾಯ್ಸ್. ಓಕೆ, ನೋಡಿ. ಸೊ ಯಾ, ಅಷ್ಟೇ ಚೆನ್ನಾಗಿದೆ. ಓಕೆ ಗಾಯ್ಸ್, ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಟು ಮನೀಷಾ ಚಾನಲ್. ಸಿ ಯು. ಬಾಯ್.